ಸರ್ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವರು ಒಂದು ಮೀಟಿಂಗನ್ನು ಕೇಳಿದರು. ಅವರು ಮತ್ತು ಅವರ ARAI ಅಧಿಕಾರಿಗಳು ಅವರು ARAI ಸೆಂಟರ್ನ ಇಲ್ಲಿ ಮಂಡ್ಯದಲ್ಲಿ ಮಾಡಲಿಕ್ಕೆ ಅವರು ನಮಗೆ ಒಂದು 100 ಎಕರೆ ಜಾಗನ ಕೇಳಿದರು. ನಾವಲ್ಲಿ 105 ಎಕರೆನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಟ್ಟಿದ್ವಿ. ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅವರ ತಂಡ ಹೋಗಿದೆ. ಅದು ರಿಪೋರ್ಟ್ ಬಂದ ಮೇಲೆ ಅದ್ರ ಬಗ್ಗೆ ನಾವು ಅದನ್ನು ಅಲೋಕೇಶನ್ಗೆ ಕ್ರಮ ಕೈಗೊಳ್ಳುವಂಥದ್ದಿತ್ತು. ಈ ಮಧ್ಯೆ ಭಾಳಷ್ಟು ಜನ ನಮಗೆ ಒಂದು ಫೀಡ್ಬ್ಯಾಕು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಎಲ್ಲ EV ಕಂಪ್ನೀಸು ಬರೀ ಕೇವಲ ಒಂದು ARAI ಸೆಂಟರ್ ಆದರೆ ಉಪಯೋಗ ಆಗೋದಿಲ್ಲ. ಅದು ಸುತ್ತಮುತ್ತ ಈ ಎಲ್ಲ ಅದರ್ ಇಂಡಸ್ಟ್ರೀಸ್ ಬರಲಿಕ್ಕೆ ಒಂದು ದಿವಸ ನಮಗೆ ಅಲ್ಲಿ ಅನುಕೂಲ ಮಾಡಿಕೊಟ್ರೆ, ಒಂದು 400-500 ಎಕರೆ ಮಾಡಿಕೊಟ್ರೆ ಅದು ARAI ಸೆಂಟ್ರಿಗೆ ಇರೋದ್ರಿಂದ ಹೆಚ್ಚಿನ ಅನುಕೂಲ ಆಗ್ತದೆ. ಬರೀ ಜಸ್ಟ್ ನಿಯರ್ ಒಂದು ARAI ಸೆಂಟರ್ ವಿಲ್ ನಾಟ್ ಸಫೈಸ್ ಅದು ಆಗ್ತದೆ ಅಂತ ನೋಡಿತ್ತು. ನಾನು ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಬರೀ ARAI ಸೆಂಟರ್ ಮಾಡಿ ಬಿಟ್ಟರೆ ಉಪಯೋಗ ಆಗಿದ್ರೆ ಅವರು ಪರ್ಯಾಯ ಒಂದು ಸ್ಥಳವನ್ನು ಹೇಳಿದ್ದಾರೆ. ಅಲ್ಲಿ ಸುಮಾರು 500 ಎಕರೆಯಷ್ಟು ಜಾಗದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಜಾಗವನ್ನು ನಾವೀಗ 2 ಸ್ಥಳಗಳನ್ನ ಹೇಳಿದ್ದಾರೆ. ಆ 2 ಸ್ಥಳಗಳನ್ನ ಅದ್ರ ಬಗ್ಗೆ ಒಂದು ಏನು ನಮ್ಮ CO ಮತ್ತು ನಮ್ಮಲ್ಲಿ ಸ್ಪೆಷಲಿಸ್ಟಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಲ್ಲಿ ಸರ್ಕಾರಿ ಜಾಗನೂ ಕೂಡ ಇದೆ. ಅದರಲ್ಲಿ ಅದೆಲ್ಲವನ್ನು ಇದು ಮಾಡಿ ಒಂದು ವಾರದಲ್ಲಿ ಆ 2 ಸ್ಥಳಗಳ ಒಂದು ಇದ್ರ ಬಗ್ಗೆ ನಾವು ಇದು ಕೊಡ್ತಾ ಇದ್ದೀವಿ. ಅಂದರೆ ಏನು ಬರೀ ARAI ಸೆಂಟರ್ ಆದರೂ ಉಪಯೋಗ, ಸುತ್ತಮುತ್ತ ಅದರ್ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಲ್ಲ. ಹಾಗಾಗಿ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೂ ಆ ಫೀಡ್ಬ್ಯಾಕ್ ಇತ್ತು. ಮತ್ತು ARAIದವ್ರದ್ದು ಕೂಡ ಅದೇ ಒಂದು ಅಭಿಪ್ರಾಯ ಇತ್ತು. ಬರೀ ಒಂದು ಈ ಜಾಗ ಬಹುಶಃ ಈಗ ನಾವು ಏನು ಮಂಡ್ಯದಲ್ಲಿ 100 ಎಕರೆ ಕೊಟ್ಟಿದ್ದೀವೋ ಅದರಿಂದ ಬರೀ ARAI ಸೆಂಟರ್ ಆಗುತ್ತೆ ಹೊರತು ಅದರ್ OEMಸ್ಗೆ ಅಲ್ಲಿ ಇದು ಮಾಡಲಿಕ್ಕೆ ಸಹಕಾರಿ ಆಗೋದಿಲ್ಲ. ಹೀಗಾಗಿ ಆ ವಿಚಾರಗಳು ಚರ್ಚೆ ಆಗಿದ್ದಾವೆ. ಅಂದರೆ 100 ಎಕರೆ ಬರೀ ಸೆಂಟರ್ ಆಗುತ್ತೆ, ARAI ಟೆಸ್ಟಿಂಗ್ ಸೆಂಟರ್ ಆಗುತ್ತೆ. ಅದಾದ ಸುತ್ತಮುತ್ತ ಇವತ್ತು ಸಹ ಏನು ಕನೆಕ್ಟೆಡ್ ಇಂಡಸ್ಟ್ರೀಸ್ ಇವತ್ತು ಸಹ ಡೆವಲಪ್ ಆಗಬೇಕು, ಅದು ಆಗೋದಿಲ್ಲ. ಬರೀ ಒಂದು ಸೆಂಟರ್ ಆಗಿ ಉಳಿತದೆ. ARAI ಅಧಿಕಾರಿಗಳದ್ದು ಅದೇ ಅಭಿಪ್ರಾಯ ಆಗಿತ್ತು. ಮತ್ತು ಅವರು ಕೂಡ ಸಚಿವರು ಕೂಡ ಒಪ್ಕೊಂಡ್ರು, ನೀವು ಹೇಳೋದು ಕರೆಕ್ಟ್ ಇದೆ, ನಮ್ಮದು ಅದೇ ಫೀಡ್ಬ್ಯಾಕ್ ಇದೆ. ಅದಕ್ಕೆ ಅವರು ಒಂದು 2 ಜಾಗವನ್ನು ಸ್ಥಳವನ್ನು ಇವತ್ತು ಏರಿಯಾಸ್ ಹೇಳಿದ್ದಾರೆ. ಆ ಏರಿಯಾಸ್ನಲ್ಲಿ ಸುಮಾರು ಒಂದು 500 ಎಕರೆ ಅಂದರೆ ಊರಿಗೆ ARAI ಒಂದು 100 ಎಕರ್ಸ್ ಹೋದರೆ 400 ಎಕರೆದಲ್ಲಿ ಅದರ್ ಇಂಡಸ್ಟ್ರೀಸ್ ಎಲ್ಲನೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಲಾರ್ಜರ್ ಇಂಟ್ರೆಸ್ಟು ಅದನ್ನು ನಾನು ಪ್ರಸ್ತಾಪ ಮಾಡಿದೆ, ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೂ ಆ ಫೀಡ್ಬ್ಯಾಕ್ ಇತ್ತು, ಅವ್ರ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತು ಅವ್ರಿಗೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಒಪ್ಪಿಗೆ ಇದೆ. ಒಪ್ಪಿಗೆ ಅಂತ ಪ್ರಕಾರ ಮಾಡಿದ್ದಾರೆ. ನಮಗೇನು ಬರೀ ನಾವು ಮಂಡ್ಯದಕ್ಕೂ 100 ಎಕರೆ ಕೊಟ್ಬಿಟ್ಟಿದ್ದೀವಿ, ನಮ್ದು ಅಲ್ಲಿ ಮುಗಿದೋಗ್ತದೆ. ಬಟ್ ಅದರಿಂದ ಜಾಸ್ತಿ ಪ್ರಯೋಜನ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಟೋಮೋಟಿವ್ ಇಂಡಸ್ಟ್ರೀಸ್ ಈಗ ಪುಣೆದಲ್ಲಾಗಿದೆ ಆ ಥರ ಸಹ ಆಗಬೇಕಾದ್ರೆ ಸಂಪೂರ್ಣ ನ್ಯೂಸ್ ಇದು ನೊಂದವರ ಧ್ವನಿ.